ಗೆಳೆಯರೇ ನಮಸ್ಕಾರ. ನಾನು ಬಿ ಚಂದ್ರೇಗೌಡ ಅಂತ. ರಾಜಕಾರಣದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಬಂದಿದ್ದೀನಿ. ಕಳೆದ ಚುನಾವಣೆಯಲ್ಲಿ ನಾನು ಸುಮಲತಾ ಅವರ ಪರ ಸಕ್ರಿಯವಾಗಿ ಭಾಗವಹಿಸಿ ಭಾಷಣ ಮಾಡಿ ಜನಗಳ ಹತ್ರಕ್ಕೆ ಹೋಗಿ ಮನೆ ಮನೆಗೆ ಹೋಗಿ ಓಟ್ ಕೇಳಿದ್ದೀನಿ. ಅವರು ಸ್ವಾಭಿಮಾನದ ಸೆರೆಗೊಡ್ಡಿ ಗೆದ್ದು ಬಂದಿದ್ದಾರೆ. ಆ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಯ ಜನಕ್ಕೆ ಅಪಮಾನ ಮಾಡಿದ್ದಾರೆ. ಅವ್ರದ್ದೊಂದು ನಟನೆ ಅಂತ ನಮಗೆ ಗೊತ್ತಾಗೋದಕ್ಕೆ ಇಷ್ಟು ದಿನ ಬೇಕಾಯಿತು. ಮಂಡ್ಯ ಜಿಲ್ಲೆ ಜನ ವಿಶ್ವಮಾನವರು. ಯಾಕೆಂದ್ರೆ ಭಾರತದ ಚುನಾವಣಾ ರಾಜಕಾರಣದ ಇತಿಹಾಸದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಪಕ್ಷೇತರವಾಗಿ ಗೆಲ್ಲಿಸಿಕೊಡ್ತಾರೆ. ಅವರೇನ ನಮ್ಮ ಕಮ್ಯುನಿಟಿಯವರಲ್ಲ, ನಮ್ಮ ಪ್ರದೇಶದವರಲ್ಲ, ಏನಿಲ್ಲ. ಸ್ವಾಭಿಮಾನದ ಸಂಕೇತವಾದ ಅಂಬರೀಶ್ರವರ ಧರ್ಮಪತ್ನಿ ಅಷ್ಟೇ ಅವರು. ಅಂಬರೀಷು ಈ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಗೆಳೆಯರನ್ನು ಹೊಂದಿದ್ರು. ಕಾಶ್ಮೀರದ ಅಬ್ದುಲ್ಲಾ ಅವರು ಅವರ ಆತ್ಮೀಯ ಗೆಳೆಯರು. ಯಾಕೆಂದ್ರೆ ಅವರೊಬ್ಬ ಮಹಾನ್ ಮಾನವತಾವಾದಿ, ಸೆಕ್ಯುಲರ್ ಮನುಷ್ಯ ಆಗಿದ್ರು. ಅವರೆಂದೂ ಸ್ವಾರ್ಥ ರಾಜಕಾರಣ ಮಾಡಿದವರೆಲ್ಲ. ತಮ್ಮ ಸಿದ್ಧಾಂತವನ್ನ ಬಿಟ್ಟು ಎಂದೂ ಮಾತಾಡಿದವರಲ್ಲ. ಒಂದು ರೀತಿ ಉಡಾಪೆಯಾಗಿ ನಡ್ಕೊಂಡ್ರು. ಅವರು ಬಹುದೊಡ್ಡ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾಗಿದ್ದರು. ಅಂಥವರ ಧರ್ಮಪತ್ನಿಯಾಗಿ ಸುಮಲತಾ ಅವರು ಈ ಮಂಡ್ಯ ಜಿಲ್ಲೆಯ ಜನತೆಗೆ, ಮುಗ್ಧ ಜನತೆಗೆ ಮೋಸ ಮಾಡಿ ಈಗ ಮತೀಯವಾದಿ ಪಕ್ಷದ ಜೊತೆ ಹೊರಟೋಗಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಮೋದಿ ಅವರ ಕೈ ಬಲಪಡಿಸಬೇಕು, ಅವರು ಮಹಾನ್ ಸಮರ್ಥ ನಾಯಕ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ ನಂತರ ನಮ್ಮ 91ನೇ ವಯಸ್ಸಿನಲ್ಲಿ ನಮ್ಮೆಲ್ಲರ ಮೆಚ್ಚಿನ ರಾಜಕಾರಣಿ, ಜನಾಂಗದ ಮುಖ್ಯಸ್ಥರಾಗಿದ್ದಂತಹ ದೇವೇಗೌಡರು ಈ ವಯಸ್ಸಿನಲ್ಲಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಯಾವುದು? ಮೋದಿ ಅವರು ಒಬ್ಬ ದೈವಾಂಶ ಸಂಭೂತ, ಈ ದೇಶವನ್ನ ಮುನ್ನಡೆಸೋದಕ್ಕೆ ಅವರೇ ಸಮರ್ಥರು ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರ ರಾಜಕಾರಣದ ಇತಿಹಾಸವನ್ನ ನೀವು ನೋಡೋದಾದ್ರೆ ಅವ್ರ ಇಡೀ ರಾಜಕಾರಣ ನಂಟ್ರು, ಇಷ್ಟರು, ಮಕ್ಕಳು, ಮರಿ, ಬೀಗರು, ಬಿಜ್ಜಳು ಇಲ್ಲೇ ಸುತ್ತುತ್ತೆ ಅವ್ರ ರಾಜಕಾರಣ. ಅವ್ರ ಹಿತಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲರು ಅನ್ನೋದು ಈಗ ಸಾಬೀತಾಗಿ ಹೋಗಿದೆ. ಆದ್ರಿಂದ ಅವ್ರದಲ್ಲಿ ಒಂದು ರೀತಿ ಮನಕರಗಿಸುವ ನಡವಳಿಕೆ ಅವರು ಈ ಸಂದರ್ಭದಲ್ಲಿ. ಇನ್ನು ಮೋದಿ ಅವರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಮೋದಿ ಅವರು ಈ ದೇಶವನ್ನು 10 ವರ್ಷ ಆಳಿದ್ದಾರೆ. ಆದರೆ ಅವರು ಸದನದಲ್ಲಿ ಕುಳಿತು, ಲೋಕಸಭೆಯಲ್ಲಿ ಕುಳಿತು ಈ ದೇಶದ ಮೂಲೆ ಮೂಲೆಯಿಂದ ಆರಿಸಿ ಬಂದಿರೋ ಸಂಸತ್ ಸದಸ್ಯರ ಭಾಷಣಗಳನ್ನೇ ಕೇಳಿಸಿಕೊಂಡಿಲ್ಲ. ಪ್ರಧಾನಿ ಆದವನು ಈ ದೇಶದ ಮೂಲೆ ಮೂಲೆಯಿಂದ ಆರಿಸಿ ಬಂದಿರುವ ಲೋಕಸಭಾ ಸದಸ್ಯರ ಮಾತು ಕೇಳಿಸಿಕೊಂಡ್ರೆ ನಿಮಗೆ ಇಡೀ ಭಾರತದ ಚಿತ್ರಣ ಸಿಗುತ್ತೆ. ಆ ಕೆಲಸ ಮಾಡಲಿಲ್ಲ. ಇಷ್ಟು ವರ್ಷದಲ್ಲಿ ಅವರು ಪ್ರೆಸ್ ಅನ್ನು ಎದುರಿಸಿಲ್ಲ. ಮತ್ತೆ ಅವರು ಅದ್ಭುತವಾಗಿ ಭಾಷಣವನ್ನ ಮಾಡ್ತಾರೆ. ಆ ಭಾಷಣವನ್ನ ವಿಶ್ಲೇಷಣೆ ಮಾಡಿದ್ರೆ ಅದು ಸುಳ್ಳಿನಿಂದ ಕೂಡಿರುತ್ತೆ. ನಿಮಗೊಂದೆರಡು ಉದಾಹರಣೆ ಕೊಡ್ತೀನಿ ನೋಡಿ. ಅವರು, ನಾವು ದಿನ ಬೆಳಗಾಯಿತು ಅಂದ್ರೆ ಅನ್ನ ತಿಂತೀವಿ. ಈ ದೇಶದ ರಾಷ್ಟ್ರಪತಿ ಆದವನು ಬೆಳಿಗ್ಗೆ ಎದ್ದು ಅನ್ನ ತಿಂತಾರೆ. ಈ ದೇಶದ ಗಡಿ ಕಾಯುವವನು ಅನ್ನ ತಿಂತಾರೆ. ಅದಕ್ಕೆ ಕಾರಣನಾದವನು ಭೂಮಿಯಿಂದ ಬೆಳೆ ಬೆಳೆಯುವ ರೈತ. ಆ ರೈತರು ಪ್ರತಿಭಟಿಸಿದ್ರು, ದೆಹಲಿಯ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಆ ಸಂದರ್ಭದಲ್ಲಿ 750 ಜನ ರೈತರು ಸತ್ತರು. ಒಂದೇ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ. ಆದ್ರೆ ಶಿವಮೊಗ್ಗ ಸುಬ್ಬಣ್ಣ ಅನ್ನೋ ಹಾಡುಗಾರ ತೀರ್ಕೊಂಡಾಗ ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಸಿದ್ದೇಶ್ವರ ಸ್ವಾಮಿ ಅವರು ತೀರ್ಕೊಳ್ಳುವಾಗ ಫೋನ್ ಮಾಡ್ತಾರೆ. ಆದ್ರೆ 750 ರೈತರ ಸತ್ತರಕ್ಕೆ ಅವರ ಪ್ರತಿಕ್ರಿಯೆನೇ ಇಲ್ಲ. ಅದೋಗಲಿ ಅವರ ಆಡಳಿತದಲ್ಲಿ ಭಾರತ ಕಂಡರಿಯದ ಭೀಕರ ಒಂದು ಹತ್ಯಾಕಾಂಡ ಮಣಿಪುರದಲ್ಲಿ ನಡೆದು ಹೋಗ್ಬಿಡ್ತು. ಅಲ್ಲಿ ಹೋಗ್ಲಿಲ್ಲ ಇವರು. ಹೆಣ್ಣು ಮಕ್ಕಳು ಬೆತ್ತಲೆ ಮೆರವಣಿಗೆ ನಡೆದ್ಬಿಡ್ತು. ಇವ್ರು ಹೋಗ್ಬಿಟ್ಟಿದ್ರೆ ಅವ್ರು ಏನು ನಡೀತಿರ್ಲಿಲ್ಲ. ಈಗ ಇಷ್ಟೆಲ್ಲ ಅನಾಹುತಗಳ ನಡುವೆ ಅವರು ಈ ಜಗತ್ತಿನ ಗುರುವಾಗಬೇಕು, ಅವರೇ ದೇಶ ಮುನ್ನಡೆಸೋರು ಅಂತ ಹೇಳಿ ಬರ್ತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ನೀವು ಯಾರಿಗೂ ವೋಟ್ ಮಾಡಿ ಅಂತ ಕೇಳೋ ನೈತಿಕತೆ ಕೂಡ ನಮಗಿಲ್ಲ. ಅವರು ಅಷ್ಟು ಬುದ್ಧಿವಂತರು. ಯಾರನ್ನ ಆರಿಸಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈಗ ಹಾಲಿ ಕ್ಯಾಂಡಿಡೇಟ್ ಆಗಿರುವ ಸ್ಟಾರ್ ಚಂದ್ರು ಉದ್ಯಮದಿಂದ ಬೇಕಾದಷ್ಟು ಹಣವನ್ನು ಸಂಗ್ರಹಿಸಿದವರು, ರಾಜಕಾರಣದಿಂದ ಸಂಗ್ರಹಿಸಿಲ್ಲ. ಅವರ ಒಂದು ಕೆಲಸ ನನಗೆ ಬಹಳ ಮೆಚ್ಚುಗೆ ಆಗಿದೆ. ಈ ಜಿಲ್ಲೆಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ ಸ್ಟಾರ್ ಚಂದ್ರರವರು ಉದ್ಯಮದಿಂದ ಶ್ರೀಮಂತರಾದವರು, ರಾಜಕಾರಣದಿಂದ ಶ್ರೀಮಂತರಾಗಿಲ್ಲ. ತಮ್ಮ ಊರಾದ ಕನ್ನಘಟ್ಟ, ಅದು ಬೆಳ್ಳೂರು ಸಮೀಪ ಇದೆ, ಅಲ್ಲಿ ಸುಸಜ್ಜಿತವಾದ ಲೈಬ್ರರಿಯನ್ನ ಕಟ್ಟಿದ್ದಾರೆ. ನಾನು ಲೈಬ್ರರಿಯಲ್ಲೇ ಲೇಖಕನಾದವನು. ಅವರು
ಮುಂದೆ ನಮ್ಮ ತಾಲೂಕಿನ ಹಲವಾರು ಊರುಗಳಿಗೆ ಒಳ್ಳೆ ಲೈಬ್ರರಿ ಕೊಡ್ಲಿ ಅಂತ ಹೇಳಿ, ಈ ಸಂದರ್ಭದಲ್ಲಿ ನೀವು ಇಂಥವರಿಗೆ ವೋಟ್ ಮಾಡಿ ಅನ್ನೋ ಮೂರ್ಖತನ ಮಾಡಕ್ ಹೋಗ್ಬಾರ್ದು. ನಮ್ಮ ಜನ ಪ್ರಜ್ಞಾವಂತರು, ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ